ಓಂ ಶಾಂತಿ ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ಮಿತ್ರರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಎಷ್ಟೇ ಒಳ್ಳೆಯವರಂದರೂ ನಿಮ್ಮ ಜೊತೆಯಲ್ಲಿರೋರು ಅವರಲ್ಲಿ ಏನೋ ಒಂದು ವಕ್ರ ಬುದ್ಧಿ ಇರುತ್ತೆ. ಅದು ನಮ್ಮಲ್ಲೂ ಇರುತ್ತೆ. ಬರೀ ಅವರಲ್ಲೇ ವಕ್ರ ಬುದ್ಧಿ ಅಲ್ಲ, ಅದು ನಮ್ಮಲ್ಲೂ ಇರುತ್ತೆ. ಈ ವಕ್ರ ಬುದ್ಧಿ ಅಂದ್ರೇನು? ರಾಹುಗೂ ಕೇತುಗೂ ಇರುವ ಸಂಬಂಧ ಹಾಗೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಅಥವಾ ಪ್ರತಿ ಪ್ರಾಣಿ, ಸಸ್ಯ, ಕ್ರಿಮಿ, ಕೀಟಾದಿಗಳಲ್ಲಿ ಅಷ್ಟೇ ಅಲ್ಲದೆ ಗ್ರಹತಾರ, ನಕ್ಷತ್ರಾದಿ ಪಂಚಭೂತಗಳಲ್ಲಿರ್ತಕ್ಕಂಥ ಒಂದು ಡಿ ಎನ್ ಎ ಡಿಯಾಕ್ಸಿ ರೈಬನೋ ನ್ಯೂಕ್ಲಿಯಿಕ್ ಆಮ್ಲ. ಡಿ ಎನ್ ಎ ಅಂದ್ರೇನು? ಡಿಯಾಕ್ಸಿ ರೈಬನೋ ನ್ಯೂಕ್ಲಿಯಿಕ್ ಆಮ್ಲ ಅಂದರೆ ವಂಶವಾಹಿ ಗುಣಗಳು. ಅವ್ರ ತಾತ ಇದ್ದಂಗೆ ಇದೆ ಈ ಮಗು, ಹೆಣ್ಣು ಮಗು ಆಗಿರಲಿ ಗಂಡು ಮಗು ಆಗಿರಲಿ, ಇವ್ರ ತಾತ ಇದ್ದಂಗೆ ಇರೋದು. ಇವ್ರ ತಾತ ಹಿಂಗೆ ಇದ್ದಿದ್ದು. ಅಲ್ಲಿ ನೋಡ್ರಿ ಫೋಟೋನಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಫೋಟೋನಲ್ಲಿ ನೋಡ್ರಿ, ಸೇಮ್ ಅವ್ರ ತಾತ ಥರ, ಸೇಮ್ ಅವ್ರ ಅಜ್ಜಿ ಥರ ಈ ಮಗು ಇರೋದು. ಇನ್ನು ಕೆಲವರು ಸೇಮ್ ಅವ್ರ ಅಪ್ಪನ ಥರ, ಸೇಮ್ ಅವ್ರ ಅಮ್ಮನ ಥರ, ಸೇಮ್ ಅವರ ಅತ್ತೆ ಥರ, ಸೇಮ್ ಅವ್ರ ಮಾವನ ಥರ, ಅಥವಾ ಅಕ್ಕ ಅಣ್ಣ ಯಾರೋ ಹಿರಿಯರು ದೊಡ್ಡವರು ಅವ್ರ ಥರ ಇದೆ ಈ ಮಗು ಅಂತ ಹೇಳ್ತಾರೆ. ಆದರೆ ಆ ಮಗು ಬೆಳೆದಂಗಲ್ಲ, 10 ವರ್ಷ, 15 ವರ್ಷ, 20 ವರ್ಷ ಆದಂಗಲ್ಲ ಹಂಗಂತ ತಾತನ ಗುಣ ಇರೋದಿಲ್ಲ, ಅಜ್ಜಿ ಗುಣವೂ ಇರಲ್ಲ. ನೋಡೋಕ್ಕೆ ಮಾತ್ರ ಹಂಗೆ ಇರುತ್ತೆ, ಸೇಮ್ ಹಂಗೆ ಇರುತ್ತೆ. ಹಾಗೆ ಮಾವನ ಗುಣವೂ ಇರಲ್ಲ, ಅತ್ತೆ ಗುಣ ಇರಲ್ಲ, ಅಪ್ಪ ಅಮ್ಮ ಗುಣವೂ ಇರಲ್ಲ, ಅಕ್ಕ ಅಣ್ಣ ಗುಣವೂ ಇರಲ್ಲ. ಆದರೆ ನೋಡೋಕ್ಕೆ ಮಾತ್ರ ಹಂಗೆ ಇರುತ್ತೆ. ಇದು ಒಂದು. ಇನ್ನು ಕೆಲವರು ನೋಡೋಕ್ಕೆ ಅಪ್ಪ ಅಮ್ಮನ ಥರನೂ ಇರಲ್ಲ, ತಾತ ಅಜ್ಜಿನ ಥರನೂ ಇರಲ್ಲ, ಅಣ್ಣ ಅಕ್ಕ ಥರನೂ ಇರಲ್ಲ, ಅತ್ತೆ ಮಾವನ ಥರನೂ ಇಲ್ಲ, ಚಿಕ್ಕಪ್ಪ ಚಿಕ್ಕಮ್ಮನ ಥರನೂ ಇರಲ್ಲ, ದೊಡ್ಡಪ್ಪ ದೊಡ್ಡಮ್ಮನ ಥರನೂ ಇರಲ್ಲ ನೋಡೋಕ್ಕೆ. ಆದರೆ ಅವ್ರ ಕ್ಯಾರೆಕ್ಟರ್ ಇರುತ್ತೆ. ಬಾಯ್ತಾ ಇರ್ತಾರೆ ಕೆಲವರು, ಎಲ್ಲ ಅವ್ರ ತಾತನಂಗೆ ಇವನು, ಎಲ್ಲ ಅದೇ ಗುಣ, ಅದೇ ಸೂಕ್ಷ್ಮ ಬುದ್ಧಿ, ಅದೇ ಬುದ್ಧಿ ಅವ್ರ ತಾತನ ಬುದ್ಧಿ, ಅದೇ ಅವ್ರ ಅಜ್ಜಿ ಬುದ್ಧಿ, ಅದೇ ಅವ್ರ ಮಾವನ ಬುದ್ಧಿ, ಅತ್ತೆ ಬುದ್ಧಿ, ಅವ್ರ ಚಿಕ್ಕಮ್ಮನ ಬುದ್ಧಿ, ದೊಡ್ಡಮ್ಮ ಬುದ್ಧಿ, ದೊಡ್ಡಪ್ಪ ಬುದ್ಧಿ, ಅದೇ ಬುದ್ಧಿ ಇದು. ಈ ರೀತಿ ಮನೆಗಳಲ್ಲೇ ಆಗಾಗ ಬೈತಿರ್ತಾರೆ ದೊಡ್ಡವರು ಚಿಕ್ಕವ್ರನ್ನ ಅಲ್ವಾ. ಹಣ ಖರ್ಚು ಮಾಡೋದ್ರಲ್ಲಿರ್ಬೋದು, ಅವರು ಬೆಳೆದು ಸ್ವಲ್ಪ ದೊಡ್ಡವರಾದ್ಮೇಲೆ ದುಡ್ಡು ವೇಸ್ಟ್ ಮಾಡೋದ್ರಲ್ಲಿರ್ಬೋದು, ಅಥವಾ ದುಡ್ಡು ಉಳಿತಾಯ ಮಾಡೋದ್ರಲ್ಲಿರ್ಬೋದು, ಅಥವಾ ಇನ್ನೇನೋ ಆಸ್ತಿ ಹಾಳು ಮಾಡೋದ್ರಲ್ಲಿರ್ಬೋದು, ಅಥವಾ ಆಸ್ತಿ ದಿನೇ ಹೆಚ್ಚಿಗೆ ಅಭಿವೃದ್ಧಿ ಮಾಡ್ಕೊಳ್ತಾ ಹೋಗೋದು, ಬೆಳೆಸ್ತಾ ಹೋಗೋದು ಇರ್ಬೋದು. ಒಟ್ಟಿನಲ್ಲಿ ಅವ್ರ ತಾತನ ಗುಣ, ಅವ್ರ ಅಜ್ಜಿ ಗುಣ, ಅವ್ರ ಮಾವನ ಗುಣ, ಅವ್ರ ಅತ್ತೆ ಗುಣ, ಹೀಗೆ ದೊಡ್ಡವರು ಅವರನ್ನು ಇಲ್ಲಿ ಎಳೆದ ತಂದು ಅವ್ರ ಥರ ಅಂತ ಹೋಲಿಕೆ ಮಾಡ್ತಕ್ಕಂಥದ್ದು. ಮನೆಯಲ್ಲಿ ಚಿಕ್ಕವರು ಮಕ್ಕಳು ಚಿಕ್ಕಪಟ್ಟ ಗಲಾಟೆ ಮಾಡ್ತಾರೆ, ಹಠ ಹಿಡಿತಾರೆ, ಏನೋ ಒಂದು ಹಾಳು ಮಾಡ್ತಾರೆ, ಏನೋ ಒಂದು ಕೋಪ ಮಾಡ್ಕೋತಾರೆ. ಆಗ ಈ ಒಂದು ಅಪ್ಪ ಅಮ್ಮ ಯಾರಿರ್ತಾರೆ, ಪೋಷಕರು ಅಥವಾ ಆ ಮಕ್ಕಳು ನೋಡ್ಕೊತಕ್ಕಂಥವ್ರು, ಅವ್ರನ್ನ ಬೆಳೆಸ್ತಕ್ಕಂಥವ್ರು, ಅವರು ಈ ರೀತಿ ಒಂದು ವಿಚಾರವನ್ನು ತಂದು ಹೇಳ್ತಾರೆ. ಇದಕ್ಕೆ ಕಾರಣ ಏನು? DNA ಡಿಯಾಕ್ಸಿ ರೈಬನೋ ನ್ಯೂಕ್ಲಿಯಿಕ್ ಆಮ್ಲ, ವಂಶವಾಹಿ ಗುಣಗಳು. ತಾತ ಅಜ್ಜಿ ಅಥವಾ ಮುತ್ತಾತ ಅವರು ಹಿಂದೆ ಯಾವುದೋ ಋಷಿಕುಲ ನಮ್ಮದು, ಯಾವುದೋ ಒಂದು ಋಷಿಮುನಿ ಕುಲ, ಯಾವುದೋ ರಾಜವಂಶ, ಯಾವುದೋ ಒಂದು ನಮ್ಮದು ವಂಶ, ಒಂದು ಪಾಳ್ಯಗಾರ ವಂಶ. ಆಗಿದ್ದವರು ಯಾರೋ ಒಬ್ಬ ರಾಜ ಇರ್ತಾನೆ, ರಾಣಿ ಇರ್ತಾಳೆ, ಹಿಂದೆ ತುಂಬ ಪವರ್ಫುಲ್ ಆಗಿರ್ತಾರೆ, ಅಥವಾ ಋಷಿಮುನಿ ಇರ್ತಾರೆ, ತಪಸ್ವಿಗಳಿರ್ತಾರೆ, ಯೋಗಿಗಳಿರ್ತಾರೆ, ಶರಣರು ಇರ್ತಾರೆ. ಈ ವಂಶದಲ್ಲಿ, ನಿಮ್ಮ ವಂಶದಲ್ಲಿ ಅವರ ಗುಣ ನಿಮಗೆ ಬಂದಿರ್ಬೋದು. ಹೇಗೆ ಬರುತ್ತೆ? ಮೊದಲು ಯಾರೋ ಒಬ್ಬ ಒಳ್ಳೆಯ ವ್ಯಕ್ತಿ ಇರ್ತಾಳೆ. ಅವರ ಒಂದು DNA ರಕ್ತದಲ್ಲಿ ಶೆಲ್ಸ್ ಅಂತೀವಿ, ಶರೀರದಲ್ಲಿ ಕಣಗಳು, ಜೀವಕೋಶಗಳು ಅಂತೀವಿ. ಅದರಲ್ಲಿ ಕ್ರೋಮೋಸೋಮ್ಸ್ ಬರುತ್ತೆ. ಕ್ರೋಮೋಸೋಮ್ಸು ತಾತ ಅಜ್ಜಿಯಿಂದ ಅವ್ರ ಮಕ್ಕಳಿಗೆ, ಅವ್ರ ಮಕ್ಕಳಿಂದ ಅವ್ರ ಮಕ್ಕಳಿಗೆ, ಅವ್ರ ಮಕ್ಕಳಿಂದ ಅವ್ರ ಮಕ್ಕಳಿಗೆ, ಅವ್ರ ಮಕ್ಕಳಿಂದ ಅವ್ರ ಮಕ್ಕಳಿಗೆ, ಲಾಸ್ಟಿಗೆ ನಿಮಗೆ ಬಂದಿರ್ತದೆ, ಉಳ್ಕೊಂಡಿರುತ್ತೆ. ಅದರಲ್ಲಿ 2 ವಿಧ ರೋಗಗಳು ಬರುತ್ತೆ. ಅವ್ರಿಗಿರೋ ರೋಗ ಇವ್ರಿಗೂ ಬರುತ್ತೆ. ಫಾರ್ ಎಕ್ಸಾಂಪಲ್ ಆಸ್ತಮಾ, ಶುಗರ್, ಇದೆಲ್ಲ ವಂಶವಾಹಿ ರೋಗಗಳು ಬರುತ್ತೆ.
ಹಾಗೆ ಕ್ಯಾರೆಕ್ಟರ್ ಅಂದರೆ ಗುಣಗಳು ಅವ್ರು ಏನು ತಿಂತಿದ್ರು, ಅವರು ಯಾವ್ದು ಇಷ್ಟಪಡ್ತಿದ್ರು, ಅವರು ಮಸಾಲೆ ದೋಸೆ ಇಷ್ಟಪಡ್ತಿದ್ರ, ಪಲಾವ್ ಇಷ್ಟಪಡ್ತಿದ್ರ, ಅನ್ನ ಇಷ್ಟಪಡ್ತಿದ್ರ, ಮುದ್ದೆ ಇಷ್ಟಪಡ್ತಿದ್ರ, ಇನ್ನೇನೋ ಹೋಳಿಗೆ, ಒಬ್ಬಟ್ಟು, ಕಜ್ಜಾಯ, ಕಡುಬು ಏನು ಇಷ್ಟಪಡ್ತಿದ್ರು ಅವರು, ಪಾಯಸ ಏನು ಇಷ್ಟಪಡ್ತಿದ್ರು, ಹಿಂದೆ ಇದ್ರಲ್ಲ ಅವರು, ಅದನ್ನೇ ಇವರು ಇಷ್ಟಪಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ವಂಶದಲ್ಲಿ ಯಾರೋ ಒಳ್ಳೆಯ ವ್ಯಕ್ತಿ, ಅವರ ಗುಣಗಳು ನಿಮಗೆ ಬಂದಿರುತ್ತೆ. ಅದಕ್ಕೆ ನೀವು ದೇವ್ರ ಭಕ್ತರು, ಗುರುಗಳನ್ನು ಕಂಡ್ರೆ ಭಕ್ತಿ, ಒಳ್ಳೆಯ ವಿಚಾರಗಳನ್ನು ತಿಳ್ಕೊಳ್ಳೋದು, ಒಳ್ಳೆಯ ಗುರುಗಳದ್ದೇ ವಿಡಿಯೋ ನೋಡೋದು, ಆದಷ್ಟು ಮನೆಯಲ್ಲಿ ಪೂಜೆ ಮಾಡೋದು, ಬೇರೆಯವ್ರಿಗೆ ಪೂಜೆ ಮಾಡೋಕ್ಕೆ ಕೇಳೋದು, ನೀವು ಧ್ಯಾನ ಮಾಡೋಕ್ಕೆ ಹೇಳ್ತೀರಾ, ದೇವಸ್ಥಾನಕ್ಕೆ ಹೋಗ್ತೀರಾ, ಮಠಗಳಿಗೆ ಹೋಗ್ತೀರಾ, ಗುರುಗಳಿಗೆ ಒಳ್ಳೆಯ ಗೌರವ ಕೊಡ್ತೀರಾ. ಇದಕ್ಕೆ ಕಾರಣ ಏನು? ನೀವು ನಿಮ್ಮ ತಾತ ಮುತ್ತಾತ ಯಾರೋ ಒಬ್ರು ಇದ್ರಲ್ಲ, ಅವರ DNA ಹಂಚ್ಕೊಂಡಿರ್ತೀರ. ಅದು ಹಾಗೆಯೇ ಒಬ್ಬರಿಂದ ಒಬ್ರಿಗೆ ಬಂದು ಈಗ ಅದರಿಂದ ಅದೀಗ ಪ್ರಕಾಶಮಾನವಾಗಿ ಬೆಳಗ್ತಾ ಇರುತ್ತೆ, ನಿಮ್ಮಲ್ಲಿ ಪವರ್ಫುಲ್ಲಾಗಿರುತ್ತೆ. ಅದಕ್ಕೆ ನಿಮ್ಗೆ ಆ ಗುಣಗಳಿರುತ್ತೆ. ದಾನ ಧರ್ಮ ಮಾಡೋದು, ಒಬ್ಬರು ಕಷ್ಟದಲ್ಲಿದ್ದರೆ ಸಹಾಯ ಮಾಡೋದು, ಪೂಜೆಗಳು ಮಾಡೋದು, ಹೋಮ ಮಾಡೋದು, ವ್ರತ ಮಾಡೋದು, ದೇವಸ್ಥಾನ ಹೋಗೋದು, ಗುರುಗಳಿಗೆ ಈ ರೀತಿ ಎಲ್ಲ ಗೌರವ ಕೊಡೋದು, ಈ ರೀತಿ ಒಳ್ಳೆಯ ಗುಣಗಳು ಅಲ್ಲಿಂದ ಬಂದಿರುತ್ತೆ. ಆದರೆ ಕೆಲವರು ಇರ್ತಾರೆ, ತುಂಬ ಒಳ್ಳೆಯವರು ಇರ್ತಾರೆ, ನಿಮ್ಮ ಅಕ್ಕಪಕ್ಕ ಅವರು ಹೆಣ್ಣುಮಕ್ಕಳಾಗಿರಲಿ, ಹೆಂಗಸರಾಗಿರಲಿ, ಸ್ತ್ರೀಯರಾಗಿರಲಿ, ಪುರುಷರಾಗಿರಲಿ, ದೊಡ್ಡವರಾಗಿರಲಿ, ಚಿಕ್ಕವರಾಗಿರಲಿ, ಎಲ್ಲ ಒಳ್ಳೆಯವರು ಇರ್ತಾರೆ. ಎಲ್ಲ ರೀತಿಯಲ್ಲೂ ನಿಮಗೆ ಸೂಟಬಲ್ ಆಗ್ತಾರೆ. ಆದರೆ ಯಾವುದೋ ಒಂದು ದುರ್ಬುದ್ಧಿ ಅವರಲ್ಲಿ, ಯಾವುದೋ ಒಂದು ವಕ್ರ ಬುದ್ಧಿ, ನಿಮ್ಗೆ ಆಗದೇ ಇರೋದು ಯಾವುದೋ ಒಂದು ಕೆಟ್ಟ ಬುದ್ಧಿ ಅವರಲ್ಲಿ ಇರುತ್ತೆ, ಒಂದೇ ಒಂದು ಬುದ್ಧಿ. ಉದಾಹರಣೆಗೆ, ತುಂಬ ಒಳ್ಳೆಯ ಮನುಷ್ಯರು ಸಹಾಯ ಮಾಡ್ತಾರೆ, ನಿಮಗೆ ಯಾವಾಗಲೂ ಪ್ರೀತಿಯಿಂದ ಮಾತಾಡ್ತಾರೆ, ಏನು ಬೇಕದು ತಂದು ಕೊಡ್ತಾರೆ. ಅವ್ರು ಯಾರೋ ಗಂಡ ಹೆಂಡ್ತಿನೋ, ಯಾರೋ ಅಕ್ಕಪಕ್ಕ ಅಣ್ಣ ತಮ್ಮನೋ, ಯಾರೋ ನಿಮ್ಮವರು, ಬೇಕಾದವರು, ಚಿಕ್ಕವರ ದೊಡ್ಡವರು, ಬೇಕಾದವರು, ನಿಮ್ಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ. ಆದರೆ ಇದ್ದಕ್ಕಿದ್ದಂಗೆ ಕೋಪ ಮಾಡ್ಕೊಬಿಡ್ತಾರೆ. ಕೆಲವರಿಗೆ ಅದು ದುರ್ಬುದ್ಧಿ, ವಕ್ರ ಬುದ್ಧಿ. ಅದು ಇದ್ದಕ್ಕಿದ್ದಂಗೆ ಕೋಪ, ಮುಂಗಪ್ಪ, ಸಣ್ಣ ವಿಚಾರಕ್ಕೂ ಕೋಪ, ಆ ರೀತಿ ಇರ್ತಾರೆ. ಅದು ಅವರಲ್ಲಿರುವ ವಕ್ರ ಬುದ್ಧಿ ಒಂದು. ಇನ್ನೆಲ್ಲ ಸರಿ ಅಂತೀರ, ನೀವೇ ಹೇಳ್ತೀರಾ ಎಲ್ಲ ಸರಿ, ಈ ಕೋಪ ಇದೆಲ್ಲ ಮುಂಗಪ್ಪ, ಅದು ಸರಿ ಇಲ್ಲ ಅವರಲ್ಲಿ ಅಂತೀರ. ಹೆಂಗೋ ಅವ್ರ ಜೊತೆ ನೀವು ಯಾಕ್ತೀರ. ಇದು ಒಂದನೇದು. ಎರಡನೇದು, ಎಲ್ಲ ಸರಿ, ಸಿಗರೇಟ್ ಕುಡಿಯೋದು ಬಿಡಲ್ಲ ಅವರು. ಸಿಗರೇಟ್ ಕುಡಿತಾ ಇರ್ತಾರೆ, ಇಲ್ಲ ಬೀಡಿ ಕುಡಿತಾ ಇರ್ತಾರೆ, ಇಲ್ಲ ಚುಟ್ಟ ಹೊಡಿತಾ ಇರ್ತಾರೆ, ಚುಟ್ಟಾಗುತ್ತಲ್ಲ, ಎಲ್ಲ ಸರಿ, ಅದೊಂದು ಅವ್ರು ಬಿಡಲ್ಲ. ಏನೇ ಮಾಡಿದ್ರೂ ಅದು ಅವ್ರನ್ನ ಬಿಡ್ಸೋಕ್ಕಾಗಲ್ಲ ನೀವು. ಅದು ಅವರಲ್ಲಿರೋ ವಕ್ರ ಬುದ್ಧಿ, ವೀಕ್ನೆಸ್ ಅಂತಾರೆ ವಕ್ರ ಬುದ್ಧಿ ಅಂದರೆ. ಇದು ಎರಡನೇದು. ಇನ್ನೂ ಕೆಲವರಲ್ಲಿರ್ತದೆ, ಅವರು ಬೀಡಿ ಕುಡಿಯಲ್ಲ, ಸಿಗರೇಟ್ ಕುಡಿಯಲ್ಲ, ಎಣ್ಣೆ ಹೊಡೆಯಲ್ಲ, ಕಳ್ತನ ಮಾಡೋ ಬುದ್ಧಿ ಇರುತ್ತೆ. ಇದಕ್ಕೇನು ಹೇಳ್ತೀರಾ? ಎಲ್ಲೆಲ್ಲೋ ಕಳ್ತನ ಮಾಡೋದು, ಏನೇನೋ ಕಳ್ಳ ಬುದ್ಧಿ. ಎಷ್ಟೋ ಸಾರಿ ಸಿಕ್ಕಾಕೊಂಡಲ್ವೋ, ಒಟ್ಟಿನಲ್ಲಿ ಕಳ್ಳ ಬುದ್ಧಿ. ಕೆಲವರು ಸಿಕ್ಕಾಕೊಂಡಿರ್ತಾರೆ, ಜೈಲಿಗೆ ಹೋಗಿರ್ತಾರೆ, ಏರೋಪ್ಲೇನೆಲ್ಲ ಹತ್ಸ್ಕೊಂಡು ಬಂದಿರ್ತಾರೆ, ಬೇರೆ ಬೇರೆ ನರಕಗಳು ನೋಡಿ ಪೊಲೀಸ್ ಸ್ಟೇಷನಲ್ಲಿ, ಜೈಲಲ್ಲಿ ಬಂದಿರ್ತಾರೆ, ಅಂಥವರು ಇರ್ತಾರೆ. ಅವರಿಗೆ ಕಳ್ತನ ಮಾಡೋ ಬುದ್ಧಿ. ಬೇರೆ ಎಲ್ಲ ಸರಿ, ಒಳ್ಳೆಯವರು, ಒಳ್ಳೆ ಥರನೇ ಇರ್ತಾರೆ, ಎಲ್ಲ ಥರ ಕಳ್ತನ ಮಾಡ್ತಾರೆ, ಆ ಬುದ್ಧಿ. ಇನ್ನು ಕೆಲವರು ಇರ್ತಾರೆ, ನಿಕೃಷ್ಟವಾದ ಬುದ್ಧಿ ಇರುತ್ತೆ. ಇನ್ನು ಕೆಲವರು ಇರ್ತಾರೆ ಅತ್ಯಾಚಾರಿಗಳು, ಹೆಣ್ಮಕ್ಳು ವಿಷಯದಲ್ಲಿ ವೀಕ್ನೆಸ್, ಅತ್ಯಾಚಾರಿಗಳು. ಇದು ವಕ್ರ ಬುದ್ಧಿ ಅಂತೀವಿ. ಹಂಗಾರೆ ಇವರು ಮಾಡ್ತಾರ ತಪ್ಪ? ನೋಡ್ರಿ, ನನಗೆ ಗೊತ್ತಿರಾಗೆ ಆಕಸ್ಮಿಕವಾಗಿ ಕೆಲವು ತಪ್ಪುಗಳಾಗುತ್ತೆ, ಆಕಸ್ಮಿಕವಾಗಿ ಗೊತ್ತಿಲ್ಲದೆ. ಅದು ಉದ್ದೇಶಪೂರ್ವಕವಾಗಿ ಅವರು ಮಾಡಿದ ತಪ್ಪಲ್ಲ, ಅದು ಅವ್ರದ್ದು ತಪ್ಪಲ್ಲ. ರಾಹು ಕೇತು ಅವರ DNA ಬಂದಿರುತ್ತೆ. ರಾಹು ಕೇತು ಶಕ್ತಿ. ರಾಹು ಉತ್ಸಾಹ ಭರಿತನು, ಲೆಕ್ಕಾಚಾರ ಭರಿತನು, ಏನನ್ನಾದರೂ ಸಾಧಿಸ್ಬೇಕಂತ ಯೋಚನೆ ಮಾಡೋವನು ರಾಹು. ಯಾವಾಗ ಉತ್ಸಾಹ ಭರಿತನಾಗಿರ್ತಾನೆ. ಹಾಗೆ ಕೆಲವೊಂದು ಸಾರಿ ತಮೋ ಪ್ರವೃತ್ತಿ, ಚೆನ್ನಾಗಿ ತಿನ್ಬಿಟ್ಟು ನಿದ್ದೆ ಹೋಗ್ತಾನೆ. ತಮೋ ಪ್ರವೃತ್ತಿ, ತಮೋ ಗುಣ ಅಂತಾರೆ ಇದನ್ನು. ತಿನ್ನೋದು, ಕುಡಿಯೋದು, ಮೋಜು ಮಸ್ತಿ, ಉತ್ಸಾಹ, ಇದು ರಾಹುದು. ಕೇತು ಏನು ಮಾಡ್ತಾನೆ? ಕೇತು ಒಳ್ಳೆ ಜ್ಞಾನಿ, ಒಳ್ಳೆ ಆಲೋಚನೆ ಮಾಡ್ತಾನೆ, ಮಾನಸಿಕವಾಗಿ ಒಳ್ಳೆ ವಿದ್ಯಾವಂತ. ಆದರೆ ಆತ ಏನಾದರೂ ಸ್ವಲ್ಪ ವೀಕ್ ಆದರೆ ರೋಗಗಳು, ಕಷ್ಟಗಳು, ಸಮಸ್ಯೆಗಳು ಬರುತ್ತೆ. ಹೀಗೆ ನಮ್ಮ ಶಾರೀರಿಕವಾಗಿ, ಮಾನಸಿಕವಾಗಿ ರಾಹು ಕೇತು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ. ಅವರ ದೋಷ ಅಂದರೆ ಅವರು ವೀಕ್ ಆದರೆ, ನಮಗೆ ಅವರ ಸಹಾಯ ಇಲ್ಲದೆ ಹೋದರೆ, ಅಥವಾ ಅತಿಯಾದರೂ ತೊಂದರೆನೇ, ಕಡಿಮೆ ಆದರೂ ತೊಂದರೆನೇ. ರಾಹು ಕೇತು ಸಹಾಯ ಜಾಸ್ತಿ ಆದರೂ ಕಷ್ಟ, ಕಮ್ಮಿ ಆದರೂ ಕಷ್ಟ.
ಅದೇನೋ ಹೇಳ್ತಾರೆ, ಅಮೃತವು ಜಾಸ್ತಿ ಆದರೆ ವಿಷ ಆಗುತ್ತೆ ಅಂತ ಅಲ್ವಾ. ವಿಪರೀತ ಜ್ಞಾನ ಕೆಲಸಕ್ಕೆ ಬರಲ್ಲ ಅಂತಾರೆ. ಹಾಗೆ ನಮ್ಮ ಡಿ ಎನ್ ಎನಲ್ಲಿ ಈ ರಾಹು ಕೇತು ಅಂಶ ತುಂಬಿಕೊಂಡಿರುತ್ತೆ, ಕ್ಯಾರೆಕ್ಟರ್ ಗುಣಗಳು. ಅದಕ್ಕೆ ವಕ್ರ ಬುದ್ಧಿ ಅಂತಾರೆ, ಅದನ್ನೇ ಡಿ ಎನ್ ಎ ಅಂತಾರೆ. ಈಗ ಅರ್ಥ ಆಯ್ತಾ? ಕ್ಯಾರೆಕ್ಟ್ರಲ್ಲಿ ಹೇಳಿದ್ದು ನಾನು. ಅದು ದೈಹಿಕವಾಗಿ ರೋಗಗಳನ್ನು ತಂದು ಕೊಡ್ಬೋದು, ಅಥವಾ ದೈಹಿಕವಾಗಿ ಆರೋಗ್ಯವನ್ನು ತಂದು ಕೊಡ್ಬೋದು. ಆರೋಗ್ಯವನ್ನು, ಅದೃಷ್ಟವನ್ನು, ಶಕ್ತಿಶಾಲಿಯನ್ನು, ಯೋಗ ಶಕ್ತಿಯನ್ನು, ತಪಶಕ್ತಿಯನ್ನು ತಂದು ಕೊಡ್ಬೋದು. ಯಾಕಂದರೆ ಹಿಂದೆ ಯಾರೋ ಅಜ್ಜಿನೋ ತಾತನೋ ಅಥವಾ ಅವರು ಯಾರೋ ದೊಡ್ಡವರು ನಮ್ಮ ವಂಶದಲ್ಲಿದ್ರಲ್ಲ ಮೊದಲು ಪೂರ್ವಿಕರವರು ತಪಸ್ವಿಗಳಾಗಿದ್ದರೆ, ಯೋಗಿಗಳಾದರೆ, ಮಹಾಜ್ಞಾನಿಗಳಾಗಿದ್ದರೆ, ಸಾಧಕರಾಗಿದ್ದರೆ ಅದು ಒಬ್ಬರಿಂದ ಒಬ್ರಿಗೆ ಆ ಡಿ ಎನ್ ಎ ಹಂಗೆ ಬಂದುಬಿಡುತ್ತೆ. ನಮ್ಮಲ್ಲಿ ಅದು ಜಾಸ್ತಿ ಆಗುತ್ತೆ, ಪ್ರಜ್ವಲಿಸುತ್ತೆ. ಆವಾಗ ನಾವು ಒಳ್ಳೆ ತಪಸ್ವಿಗಳಾಗ್ಬಿಡ್ತೀವಿ, ಜ್ಞಾನಿಗಳಾಗ್ಬಿಡ್ತೀವಿ, ತಿಳುವಳಿಕೆ ಇರೋರಾಗ್ಬಿಡ್ತೀರಿ, ಸಾಧಕರಾಗ್ಬಿಡ್ತೀರಿ, ಸಿದ್ಧ ಪುರುಷರಾಗ್ಬಿಡ್ತೀರಿ, ದೈವಾನ್ ಅಂಶಾನ್ ಸಂಭೂತರು ಅಂತ ಕರೀತಾರೆ ಅವ್ರನ್ನ. ನೀವೆಷ್ಟು ನೋಡ್ರಿ, ಎಷ್ಟೋ ಜನ ತಂದೆ ತಾಯಿ ಅವರೆಲ್ಲ ವಿಜ್ಞಾನಿಗಳು ಆಗಿರಲ್ಲ, ಎಂಥದೂ ಇಲ್ಲ, ಬಡ ಕುಟುಂಬ, ಅಂಥವ್ರ ಮಕ್ಕಳು ವಿಜ್ಞಾನಿಗಳಾಗ್ತಾರೆ. ಅದು ಹೆಂಗಾಗ್ತಾರೆ? ಅಂಥವ್ರ ಮಕ್ಕಳು ಡಾಕ್ಟ್ರುಗಳಾಗ್ತಾರೆ. ಹೆಂಗಾಗ್ತಾರೆ? ಅವ್ರ ಮನೆಗಳಲ್ಲಿ ಯಾರೂ ಡಾಕ್ಟ್ರೇ ಇರಲ್ಲ, ಅವ್ರ ಮನೆಗಳಲ್ಲಿ ಯಾರೂ ವಿದ್ಯಾವಂತರೇ ಇರಲ್ಲ, ಆದರೆ ಅವರು ಡಾಕ್ಟ್ರ್ ಆಗಿರ್ತಾರೆ ಮಕ್ಕಳು, ಒಳ್ಳೆ ಇಂಜಿನಿಯರ್ಗಳಾಗಿರ್ತಾರೆ. ಹೆಂಗಾಗ್ತಾರೆ? ಅವರ ಡಿ ಎನ್ ಎ ಅಲ್ಲಿಂದ ಉಳ್ಕೊಂಬಂದಿರುತ್ತೆ. ಅಷ್ಟೇ ಯಾಕೆ, ಇನ್ನೊಂದು ಹೇಳ್ತೀನಿ ಕೇಳಿ, ಇನ್ನೊಂದು ರೀತಿ ಹೇಳ್ತೀನಿ. ಕೆಲವರು ಒಳ್ಳೆ ಜಾತಿ, ಒಳ್ಳೆ ಕುಟುಂಬ, ಇಡೀ ಈ ಭೂಮಿ ಮೇಲೆ ನಮ್ಮದೇ ದೊಡ್ಡ ಜಾತಿ ಅಂತಾರೆ ಕೆಲವರು. ಯಾವುದೇ ಪ್ರಾಣಿ ಹಿಂಸೆ ಮಾಡಲ್ಲ, ಯಾರಿಗೂ ತೊಂದರೆ ಮಾಡಲ್ಲ, ಒಳ್ಳೆ ಸಂಸ್ಕಾರ ಸಂಸ್ಕೃತಿ ಇರುತ್ತೆ. ಅಂಥವ್ರ ಮಕ್ಕಳು ಎಣ್ಣೆ ಹೊಡೆಯೋದು, ನಾನ್ ವೆಜ್ ತಿನ್ನೋದು, ಕೆಟ್ಟ ಕೆಲಸ ಮಾಡೋದು ಅಂಥದ್ದೆಲ್ಲ ಮಾಡ್ತಾರೆ. ಯಾಕೆ ಹಂಗೆ ಮಾಡ್ತಾರೆ? ಅವರ ವಂಶದಲ್ಲಿ ಯಾರೋ ಪೂರ್ವಿಕರು ಒಬ್ಬ ದುಷ್ಟ ಇರ್ತಾನೆ, ಅವನ ಡಿ ಎನ್ ಎ ಹಂಗೆ ಬಂದಿರುತ್ತೆ, ಈಗ ಜಾಸ್ತಿ ಆಗಿಬಿಟ್ಟಿರುತ್ತೆ. ಇದರ ದೇವತೆ ಯಾರು? ರಾಹು ಕೇತು. ಡಿ ಎನ್ ಎ ದೇವತೆ ರಾಹು ಕೇತು. ಹಾಗೆ ರಾಹು ಕೇತು ಅಂದರೆ ಜೋಡಿ ಸರ್ಪ. ಒಂದು ಸರ್ಪದ ತಲೆಯನ್ನು ರಾಹುಗೆ, ಬಾಲವನ್ನು ಕೇತುಗೆ ಹಾಕಿರ್ತಾರೆ. ತಲೆ, ಮನುಷ್ಯನ ತಲೆ ಇದ್ದರೆ, ಬಾಲ ಇದ್ದರೆ ಅದನ್ನು ನಾವು ರಾಹು ಅಂತೀವಿ. ನಾಗ ಸರ್ಪದ ತಲೆ ಇದ್ದು ಅದರ ಮನುಷ್ಯನ ಕೈ ಕಾಲಿದ್ರೆ ಅದನ್ನು ಕೇತು ಅಂತೀವಿ. ನೆನ್ಪಿಟ್ಕೊಳ್ಳಿ, ಗೊತ್ತಾಯ್ತಾ? ಹೀಗೆ ರಾಹು ಕೇತು ನಾವೇನು ಮಾಡಿದ್ವಿ, ಸರ್ಪದ ತಲೆ, ಬಾಲ ಇವೆರಡೇ ಇದೆ. ನೀವೇ ಸ್ವಲ್ಪ ನೋಡ್ಕೊಳ್ಳಿ, ನಾನು ಹೇಳೋದ್ರಲ್ಲಿ ಮಿಸ್ಟ್ ಹಾಕಿದ್ರೆ ಇಲ್ಲಿ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ರಾಹು ಯಾರು, ಕೇತು ಯಾರು, ಕೇತು ಯಾರು, ರಾಹು ಯಾರು, ಗೊತ್ತಾಯ್ತಲ್ಲ? ನೋಡ್ಕೊಳ್ಳಿ, ಓಕೆನಾ? ಅವರ ಗುಣಗಳು ನಮ್ಮ ಡಿ ಎನ್ ಎನಲ್ಲಿ ಜೋಡಿ ಸರ್ಪ. ಡಿ ಎನ್ ಎ ಕೂಡ ನಮ್ಮ ಜೋಡಿ ಸರ್ಪ. ಆಕಾಶದ ಗ್ಯಾಲಕ್ಸಿ ಪಥಗಳು ಕೂಡ ಜೋಡಿ ಸರ್ಪ ಥರ ಇರುತ್ತೆ. ಎರಡು ನಾಗಮಣಿಗಳು ಒಂದಾದರೆ ಒಂದು ಆತ್ಮಲಿಂಗ ಮಣಿ ಆಗುತ್ತೆ. ಆ ಮಣಿಯಿಂದ ನಾವು ಸೃಷ್ಟಿಗೆ ಸೃಷ್ಟಿ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಅದು ನಮ್ಮ ಶರೀರದಲ್ಲೇ ಇರುತ್ತೆ. ಅಂತಹ ಅದ್ಭುತವಾದ ಶಕ್ತಿಯನ್ನು ಹೊರಗೆ ತರಬೇಕು. ನಮ್ಮಲ್ಲಿರುವ ಅದ್ಭುತವಾದ ಶಕ್ತಿಯನ್ನು ಹೊರಗೆ ತಂದರೆ ಸುಪ್ರೀಂ ಪವರ್ ಆಗಿ ಸೂಪರ್ ಮ್ಯಾನ್ ಆಗ್ತೀವಿ. ಕೆಲವು ಸಾರಿ ಅದಷ್ಟು ಕದೆ ಹೊರಗೆ ಬರುತ್ತೆ. ನೀವು 7th ಸೆನ್ಸ್ ಸಿನಿಮಾ ನೋಡಿರ್ಬೋದು, ಬೋಧಿ ಧರ್ಮ ಅಂತ. 7th ಸೆನ್ಸ್ ಸಿನಿಮಾ ಒಂದು ತಮಿಳು ಹಿಂದಿನಲ್ಲಿ ಇರುತ್ತೆ. 7th ಸೆನ್ಸ್ ಸೂರ್ಯ, ತಮಿಳು ಸೂರ್ಯ ಸಿನಿಮಾ. ಅದು ಸೂರ್ಯ ನಟಿಸಿರೋದು ಆಕ್ಟರ್. ಆ ಸಿನಿಮಾ ನೋಡಿ, ಡಿ ಎನ್ ಎ ಬಗ್ಗೆ ಭಾರಿ ಚೆನ್ನಾಗಿದೆ, ಬೋಧಿ ಧರ್ಮದ್ದು, ಗೊತ್ತಾಯ್ತಿಲ್ಲ? ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿ ಬೋಧಿ ಧರ್ಮ ಅಂತ. ಗೂಗಲ್ಲು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಿಮ್ಗೆ ಸಿಗುತ್ತೆ, ಚೆನ್ನಾಗಿರುತ್ತೆ, ಓಕೆನಾ? ಈಗ ರಾಹು ಕಾಟ, ಈ ರಾಹು ಕೇತು ಕಾಟ ತಪ್ಪಿಸ್ಕೋಬೇಕಾದ್ರೆ ಏನು ಮಾಡಬೇಕು, ಅದು ನೆಕ್ಸ್ಟ್ ನೋಡೋಣ ನಾವು. ಇಲ್ಲಿವರೆಗೂ ನಾನು ಹೇಳಿದ್ದೀನಿ, ನಿಮ್ಮಲ್ಲಿರುವ ಒಂದು ಅದ್ಭುತವಾದ ಶಕ್ತಿ ಡಿ ಎನ್ ಎ, ಕ್ಯಾರೆಕ್ಟರ್, ನಿಮ್ಮ ಪೂರ್ವಿಕರ ಬಂದಿದ್ದು. ಇಲ್ಲಿ ಯಾರ ಅಪರಾಧಿಗಳು, ನಿರಪರಾಧಿಗಳು ಅದು ಬೇರೆ ವಿಚಾರ. ತಿಳಿಯದೆ ತಪ್ಪು ಮಾಡಿದ್ರೆ ನಾವು ಕ್ಷಮಿಸ್ಬೋದು. ಮತ್ತೆ ಗೊತ್ತಿದ್ದು ದುರಹಂಕಾರದಿಂದ ಉದ್ದೇಶಪೂರ್ವಕವಾಗಿ ಕೆಲವರು ತಪ್ಪುಗಳು ಮಾಡ್ತಾರೆ. ಅದು ಕಳ್ತನ ಇರ್ಬೋದು, ಅತ್ಯಾಚಾರ ಇರ್ಬೋದು, ಮೋಸ ವಂಚನೆ ಇರ್ಬೋದು. ಅವ್ರಿಗೆ ಯಾವತ್ತೂ ಕ್ಷಮೆ ಇಲ್ಲ. ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಕ್ಷಮೆ ಇದೆ. ಗೊತ್ತಿದ್ದು ಉದ್ದೇಶಪೂರ್ವಕ ಮಾಡ್ತಾರಲ್ಲ, ಅವ್ರಿಗೆ ಕ್ಷಮೆ ಇಲ್ಲ. ಖಂಡಿತ ಅವ್ರಿಗೆ ಶಿಕ್ಷೆ ಆಗುತ್ತೆ. ಅವರು ಯಾರೇ ನಿಮಗೆ ಹಿಂಸೆ ಕೊಟ್ಟಿರ್ಬೋದು, ನಿಮಗೆ ತೊಂದರೆ ಮಾಡಿರ್ಬೋದು, ನಿಮಗೆ ಕಾಟ ಕೊಟ್ಟಿರ್ಬೋದು. ಉದ್ದೇಶಪೂರ್ವಕವಾಗಿ ಯಾರಾದರೂ ನಿಮಗೆ ಕಾಟ ಕೊಟ್ಟಿದ್ರೆ, ಹಿಂಸೆ ಮಾಡಿದರೆ ಅವ್ರಿಗೆ ಖಂಡಿತವಾದ ಉಗ್ರ ಶಿಕ್ಷೆ ಆಗುತ್ತೆ. ಅವರು ನರಕಗಳಲ್ಲಿ ಕುಳಿತಾರೆ, ಯಾವುದೇ ಡೌಟ್ ಇಲ್ಲ. ಸದ್ಯಕ್ಕೆ ನೀವು ಒಬ್ಬೊಬ್ಬರಲ್ಲಿ ಒಂದೊಂದು ಡಿ ಎನ್ ಎ ಇರುತ್ತೆ. ಅವ್ರದ್ದು ತಪ್ಪೋ ಅಲ್ವೋ, ಅವರ ಪೂರ್ವಿಕರಿಂದ ಅಥವಾ ರಾಹುಕೇತುಯಿಂದ ಬಂದಿರೋ ಕ್ಯಾರೆಕ್ಟರ್ಗಳು, ಆದಷ್ಟು ಅಡ್ಜಸ್ಟ್ ಮಾಡಿಕೊಂಡು ನಿಮ್ಮ ಮನೆಗಳಲ್ಲಿ ನೀವು ಪರಸ್ಪರ ಅಡ್ಜಸ್ಟ್ ಮಾಡಿಕೊಂಡು ತಾಳ್ಮೆಯಿಂದ ಜೀವನ ಮಾಡಿ. ನೀವು ಮಾತ್ರ ತಾಳ್ಮೆ ಕೇಳಬೇಡಿ, ಗೊತ್ತಾಯ್ತಲ್ಲ? ಯಾವಾಗಲೂ ಒಳ್ಳೆತನ ಇರಲಿ.
ನಿಮ್ಗೆ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಈ ಒಂದು ಎಪಿಸೋಡನ್ನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಸದಾ ನಮ್ಗೆ ನೆಕ್ಸ್ಟ್ ಎಪಿಸೋಡಲ್ಲಿ DNA ಹಾಗೂ ರಾಹುಕೇತು ಬಗ್ಗೆ ನೋಡೋಣ. ಇನ್ನೂ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.